ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋನಲ್ಲಿ ಮುಖ್ಯವಾಗಿ ಮತ್ತೆ ಆ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರಾ? ಇವಾಗ ಆಲ್ರೆಡಿ ಸಾಕಷ್ಟು ಜನ ಕೇಳಿದ್ರಿ, ಮೇಡಮ್ ಅವ್ರು ಸಂಪೂರ್ಣವಾಗಿ ನನ್ನ ಜೊತೆ ಮಾತಾಡೋದು ಬಿಟ್ಟುಬಿಟ್ಟಿದ್ದಾರೆ, ಸುಮಾರು ತಿಂಗಳಾಯಿತು, ಇನ್ನೂ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಅಂತಕ್ಕಂಥದ್ದು ಬರ್ತಾ ಇಲ್ಲ. ಸೊ ಇನ್ನೂ ಅವರು ನನ್ನ ನೆನಪಲ್ಲಿ ಇಟ್ಕೊಂಡಿದ್ದಾರಾ ಅಥವಾ ಮೂವ್ ಆನ್ ಆಗಿದ್ದಾರಾ ಅಥವಾ ಮತ್ತೆ ವಾಪಸ್ ನನ್ನ ಲೈಫಿಗೆ ಬರುವಂತಹ ಒಂದು ಸಾಧ್ಯತೆ ಇದೆಯಾ ತಿಳಿಸ್ಕೊಡಿ ಅಂತ. ಸೊ ಎಸ್, ಇವತ್ತಿನ ಒಂದು ರೀಡಿಂಗಲ್ಲಿ ನಿಮ್ಮ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ, ಅವರ ಒಂದು ಕರೆಂಟ್ ಅಭಿಪ್ರಾಯ ಏನು, ನಿಮ್ಮ ಪ್ರೀತಿ ಬಗ್ಗೆ ಯಾವ ಒಂದು ಭಾವನೆಯನ್ನು ಹೊಂದಿದ್ದಾರೆ, ಇದೆಲ್ಲವನ್ನು ಇವತ್ತಿನ ಒಂದು ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಮೈಂಡನ್ನು ಕಾಮ್ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನು ಮನಸ್ಸಲ್ಲೇ ನೆನೆಸ್ಕೋತಾ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ ಈ ಒಂದು ರೀಡಿಂಗನ್ನು ನೋಡಬೇಕಾಗತ್ತೆ. ಈ ಒಂದು ರೀಡಿಂಗ್ ಜೊತೆ ಕನೆಕ್ಟ್ ಆಗೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನೀವು ಈ ಒಂದು ಚಾನಲ್ ಜೊತೆ ಕನೆಕ್ಟೆಡ್ ಆಗಿರ್ತೀರಾ. ಓಕೆ, ಆ್ಯಂಡ್ ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡೋಣ. ಯಾವ ಒಂದು ಮೆಸೇಜ್ ಇದೆ? ಮೆಟಟ್ರಾನ್ ಏಂಜಲ್ ನೋಡಿದ್ರ ವೀಕ್ಷಕರೇ, ಮತ್ತೆ ವಾಪಸ್ ಬರ್ತಾರಾ ಅಂದರೆ 2 ಆಫ್ ಕಪ್ಸ್ ಎನರ್ಜೀಸ್ ಬರ್ತಾ ಇದೆ. ಅದ್ಭುತ ಎನರ್ಜೀಸ್, ತುಂಬಾ ಪಾಸಿಟಿವ್ ಆಗೇ ಬರ್ತಾ ಇದೆ. ಯೂನಿವರ್ಸಲ್ಲಿ ನಂಬಿಕೆ ಇಡಬೇಕು ವೀಕ್ಷಕರೇ. ಎಷ್ಟೋ ಜನ ಡೌಟ್ ಪಡ್ತೀರಾ, ದಯವಿಟ್ಟು ಅನುಮಾನ ಪಡಕ್ಕೆ ಹೋಗಬೇಡಿ. ಓಕೆ, ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಏನಾಗ್ತಾ ಇದೆ, ಅವರ ಎನರ್ಜೀಸ್ ಏನು, ಪ್ರಾಬ್ಲಮ್ ಸಮಸ್ಯೆ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ಯಾಕೆ ಅವರು ಮಾತಾಡಿಸ್ತಾ ಇಲ್ಲ ಅಥವಾ ಏನು ನಡೀತಾ ಇದೆ, ಮತ್ತು ಯಾಕೆ ವಾಪಸ್ ಬರ್ತಿಲ್ಲ, ಏನು ನಡೀತಿದೆ. ಓಕೆ, ರೀಸನ್ಸ್ ಇಲ್ಲಿ ನನಗೆ ಆಲ್ರೆಡಿ ಬಂದಿದೆ. ಓಕೆ, ಮುಖ್ಯವಾಗಿ ತುಂಬಾ ಒಂದು ಬ್ಲೆಸ್ಡ್ ರಿಲೇಷನ್ಶಿಪ್ ಇದು ಅಂತ ಹೇಳ್ಬೋದು. ಸೊ ನೀವು ಭೇಟಿಯಾಗಿದ್ದು ಸಹ ದೈವದ ಒಂದು ಇಚ್ಛೆ. ಸೊ ನೀವು ಭೇಟಿ ಆಗಿರ್ತಕ್ಕಂಥ ಒಂದು ಕಾರಣ ಏನಿದೆ, ಏನೇ ಇರ್ಬೋದು ಕಾರಣ, ಅದು ಒಂದು ಕಾರ್ಮಿಕ ಆದರೂ ಆಗಿರ್ಬೋದು, ಸೋಲ್ಮೇಟ್, ಬಟ್ ಒಂದು ಪರ್ಪಸ್ಗೋಸ್ಕರನೇ ನೀವು ಭೇಟಿ ಮಾಡಿದ್ದೀರಿ. ತುಂಬ ಸ್ಪಷ್ಟವಾಗಿದೆ ಇಲ್ಲಿ. ಯಾವ ಥರ ಅಂದರೆ, ನೀವು ಕಷ್ಟಕಾಲದಲ್ಲಿದ್ದಾಗ ಅಥವಾ ನಿಮಗೆ ಒಂದು ರೀತಿ ಎಮೋಷ್ನಲ್ ಸಪೋರ್ಟ್ ಬೇಕು ಅಂದಾಗ ಈ ವ್ಯಕ್ತಿ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ಮನೆಯಲ್ಲಿ ಸಹ ಇಲ್ಲಿ ಎಷ್ಟೋ ಜನಕ್ಕೆ ನನಗೆ ಇಂಟ್ಯೂಷನ್ ಬರ್ತಾ ಇರೋ ಪ್ರಕಾರ ಮದುವೆನೂ ಆಗಿದೆ, ನಿಮಗೆ ಆ ಪರ್ಸನ್ಗೂ ಸಹ ಮದುವೆ ಆಗಿದೆ. ಬಟ್ ಆದರೂ ಎಲ್ಲೋ ಆ ಒಂದು ಎಮೋಷ್ನಲ್ ಬಾಂಡಿಂಗ್, ಆ ಸೋಲ್ ಕನೆಕ್ಷನ್ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಮದುವೆ ಆದವ್ರಿಗೂ ಸಹ ಯಾಕೆ ಅಟ್ರಾಕ್ಷನ್ ಆಗುತ್ತೆ ಒಂದು ವ್ಯಕ್ತಿ ಜೊತೆ ಅಂತಂದರೆ, ಒಂದು ಕನೆಕ್ಷನ್ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವು ಆ ಒಂದು ಸೋಲ್ಗೆ ಗೊತ್ತಿದೆ. ಅದು ಆ ಸೋಲ್ ಕನೆಕ್ಷನ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಒಂದು ಕನೆಕ್ಷನಿಂದಾನೇ ನಿಮಗೆ ಮತ್ತೆ ಆ ಒಂದು ಒಡನಾಟ, ಆ ಒಂದು ಮಾತುಕತೆ ಅಂತಕ್ಕಂಥದ್ದು ಶುರುವಾಗಿರ್ತಕ್ಕಂಥದ್ದು. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಸೋಲ್ಮೇಟ್ ಕನೆಕ್ಷನ್ ಮೊದಲೇ ಬಂದಿದೆ, ಆಲ್ರೆಡಿ ಆ ಎನರ್ಜೀಸ್ ಇದೆ. ಆದರೆ ತುಂಬಾ ಒಂದು ಸ್ಟ್ರೆಸ್, ಆ್ಯಂಗ್ಸೈಟಿ, ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಆ್ಯಂಡ್ ಮನೆಯಲ್ಲಿ ಎಸ್ಪೆಷಲಿ ತುಂಬಾ ಪ್ರೆಷರ್ ಇದೆ, ಅಥವಾ ನಿಮ್ಮ ಮನೆಯವರು ನಿಮಗೆ ಸರಿಯಾಗಿ ಒಂದು ನೋಡ್ಕೊಳ್ದೇ ಇರೋದು, ಸಾಥ್ ಕೊಡದೇ ಇರ್ತಕ್ಕಂಥ ಸಿಚುವೇಶನ್ಸೇ ಇಲ್ಲಿ ತುಂಬ ಕಾಡಿಸ್ತಾ ಇದೆ. ನಿಮಗೂ ಸಹ ಲೈಫಲ್ಲಿ ಹೇಳಬೇಕು ಅಂದರೆ ಆ ಒಂದು ಖುಷಿ ಆಗಿರ್ಬೋದು, ಹ್ಯಾಪಿನೆಸ್ ಅಂತಕ್ಕಂಥದ್ದಿಲ್ಲ. ನೀವು ತುಂಬ ಸ್ಟ್ರೆಸ್ ಫೀಲ್ ಮಾಡ್ತೀರಾ. ಆ್ಯಂಡ್ ಮದುವೆ ಮಾಡಿಕೊಂಡ್ರೂ ನಿಮಗೆ ನಿಮ್ಮ ಒಂದು ಕರೆಂಟ್ ಪಾರ್ಟ್ನರ್ ಜೊತೆ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಕೆಲವ್ರಿಗೆ ಡಿವೋರ್ಸ್ ಆಗಿರ್ತಕ್ಕಂಥ ಸಾಧ್ಯತೆಯೂ ಇದೆ. ಜಸ್ಟಿಸ್ ಕಾರ್ಡ್ ಬಂದಿದೆ ನೋಡಿ ವೀಕ್ಷಕರೇ. ನಿಮಗೆ ಮದುವೆ ಆಗಿ ಡಿವೋರ್ಸ್ ಆಗಿ ಈ ಒಂದು ವ್ಯಕ್ತಿಯ ಒಂದು ಪರಿಚಯ ಅಂತಕ್ಕಂಥದ್ದು, ಅಥವಾ ಕೋರ್ಟಲ್ಲಿ ಕೇಸ್ ಇನ್ನೂ ನಡೀತಾ ಇರ್ಬೋದು ಎಷ್ಟೋ ಜನಕ್ಕೆ. ಸೊ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ಕೋರ್ಟ್ ವಿಚಾರ, ಲೀಗಲ್ ವಿಚಾರ ಇನ್ನೂ ಸಾರ್ಟ್ ಔಟ್ ಆಗಿಲ್ಲ ಎಷ್ಟೋ ಜನಕ್ಕೆ. ಆದರೂ ಈ ವ್ಯಕ್ತಿನ ನೀವು ತುಂಬಾ ನಂಬಿದ್ರಿ, ತುಂಬ ಒಂದು ಕಷ್ಟಕರವಾದ ಪರಿಸ್ಥಿತಿನಲ್ಲಿ ಈ ಒಂದು ವ್ಯಕ್ತಿ ಬಂದು ನಿಮ್ಮ ಸಹಾಯ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ನಿಮಗೆ ಈ ವ್ಯಕ್ತಿ ಅಂದರೆ ಒಂಥರ ವಿಶೇಷವಾದ ಒಂದು ಪ್ರೀತಿ, ಗೌರವ, ಅಭಿಮಾನ. ಈ ವ್ಯಕ್ತಿ ಇಷ್ಟು ಮಾಡಿದಾರಲ್ಲ ನನಗೆ, ನಾನು ಹೇಗೆ ಬಿಟ್ಕೊಡ್ಲಿ ಈ ವ್ಯಕ್ತಿಗೆ ಅನ್ನೋದು ತುಂಬ ನಿಮಗೆ ಬರ್ಡನ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಹಾಗಾದರೆ ಅವಕಾಶ ಸಿಗಲ್ವಾ? ಅವ್ರು ಮತ್ತೆ ನನ್ನನ್ನು ಬಂದು ಮಾತಾಡಿಸ್ತಾರಾ? ಏನಾಗಬಹುದು ನೋಡಿ, ಅವಕಾಶ ಅಂತೂ ಖಂಡಿತ ಇದೆ.
ಯಾಕಂದರೆ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದು ಅವಕಾಶ ಅಂತಕ್ಕಂಥದ್ದು ನಿಮಗೆ ಖಂಡಿತ ಈ ಒಂದು ವ್ಯಕ್ತಿ ಜೊತೆ ಸಿಗ್ತಾ ಇದೆ. ಆದರೆ ಈ ಒಂದು ಅವಕಾಶನ ನೀವು ಯಾವ ರೀತಿ ಅದನ್ನು ಸಂಭಾಳಿಸ್ತೀರಾ, ಯಾವ ರೀತಿ ಅದನ್ನು ಟರ್ನ್ ಅಪ್ ಮಾಡ್ಕೋತೀರಾ ಅನ್ನೋದು ಇಲ್ಲಿ ತುಂಬ ವಿಶೇಷವಾದ ಒಂದು ಪರಿಸ್ಥಿತಿ, ಸಂದರ್ಭವನ್ನು ನೀವು ಎದುರಿಸ್ತೀರಾ. ಕೋರ್ಟ್ ಕೇಸ್ ಎಷ್ಟೋ ಜನಕ್ಕೆ ಬೇಗನೆ ಎಂಡ್ ಆಗುತ್ತೆ, ಎಂಡ್ ಆಗ್ತಾ ಇದೆ ಕೂಡ. ಎಷ್ಟೋ ಜನಕ್ಕೆ ಇನ್ನು ಸ್ವಲ್ಪ ದಿವಸದಲ್ಲೇ ಒಂದು ತೀರ್ಪು ಅಂತಕ್ಕಂಥದ್ದು ಸಿಗ್ತಾ ಇದೆ. ಆ್ಯಂಡ್ ಈ ಒಂದು ನಿಮ್ಮ ಒಂದು ಪಾಸ್ಟ್ ಅಥವಾ ಕಾರ್ಮಿಕ್ ರಿಲೇಷನ್ಶಿಪ್ಪಿಂದ ನಿಮಗೆ ಖಂಡಿತ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಅದು ಆದಮೇಲೂ ಒಂದು ಸ್ವಲ್ಪ ಸ್ಟ್ರಗಲ್ಸ್ನ ನಾನಿಲ್ಲಿ ನೋಡ್ತಾ ಇದ್ದೇನೆ ವೀಕ್ಷಕರೇ. ಯಾಕಂದರೆ ನಿಮ್ಮ ಜರ್ನಿ ಏನಿದೆ, ಚಿಕ್ಕ ವಯಸ್ಸಿಂದನೂ ತುಂಬ ನೋಡ್ಕೊಂಡು ಬಂದಿದ್ದೀರಾ, ಅಥವಾ ಮನೆಯಲ್ಲಿ ಸಪೋರ್ಟ್ ಇರಲ್ಲ, ತಂದೆ ತಾಯಿಗಳ ಸಪೋರ್ಟ್ ಇರಲ್ಲ, ತುಂಬಾ ಅನುಭವಿಸ್ಕೊಂಡು ಬಂದಿದ್ದೀರಾ. ಆದರೆ ಈ ಒಂದು ಕ್ಷಣ ಸಹ ನಿಮಗೆ ಒಂಥರ ಹೋರಾಟದ ಥರನೇ ಇದೆ ಹೇಳಬೇಕು ಅಂತಂದರೆ. ಯಾಕಂದರೆ ತುಂಬ ಎದುರು ಹಾಕ್ಕೊಂಡು, ತುಂಬ ಜನನ ಎದುರು ಹಾಕೊಂಡು, ಎಷ್ಟೋ ಜನಕ್ಕೆ ನೋಡಿ ಇಲ್ಲಿದು ಒಂಥರ ಲವ್ ಮ್ಯಾರೇಜ್ ಸಹ ಹೌದು. ಆಮೇಲೆ ಲವ್ ಮ್ಯಾರೇಜ್ ಆಗಿ ಪ್ರೀತಿ ಮದುವೆ ಆದ ನಂತರವೂ ಕಿರಿಕಿರಿ ಅಂತಕ್ಕಂಥದ್ದು ನೋಡಿ ಇದು ಸಾಕಪ್ಪ ಅಂತ ಎಷ್ಟೋ ಜನ ಅಂದ್ಕೊಂಡಿರೋ ಅಂಥ ಸಿಚುವೇಶನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಕೆಲವರು ಇನ್ನೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ಬಟ್ ನಿಮಗೆ ನಿಜವಾಗ್ಲೂ ಮನಸ್ಸಿಲ್ಲದೆ ಇದ್ರೂ ನಿಮಗೆ ಈ ಒಂದು ಏನು ಕರೆಂಟ್ ನೀವು ಮದುವೆ ಆಗಿದ್ದೀರಾ ಆ ಪಾರ್ಟ್ನರ್ ಜೊತೆಗೆ ಇರೋ ಅಂಥ ಒಂದು ಸಂದರ್ಭ, ಅಥವಾ ಮಕ್ಕಳಿಗೋಸ್ಕರ ನಿಮ್ಮ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಸಂದರ್ಭಗಳು ತುಂಬ ಹೆಚ್ಚಾಗಿ ಕಾಣಿಸ್ತಿದೆ. ಆ್ಯಂಡ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ, ಮತ್ತೆ ಯಾಕೆ ನಾನು ಪ್ರಾಬ್ಲಮ್ನ ಇನ್ವೈಟ್ ಮಾಡಿಕೊಳ್ಳಿ, ಆ ಭಯನೂ ಇದೆ ನಿಮಗೆ ಹೇಳಬೇಕು ಅಂತಂದರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಿಮಗೆ ಯಾವುದೇ ಸಪೋರ್ಟ್ ಸಿಸ್ಟಮ್ ಇಲ್ಲ. ನೀವು ಅನ್ಕೋತಾರೆ ಇವಾಗ ಮಕ್ಕಳ ಜೊತೆ ನಾನು ಅವ್ರನ್ನ ಬಿಟ್ಟು ಹೊರಗಡೆ ಬಂದ್ರೂ ನನ್ನನ್ನು ಯಾರು ನೋಡ್ಕೋತಾರೆ ಅನ್ನೋ ಒಂದು ಟೆನ್ಷನ್ ಸಹ ನಿಮಗೆ ಇದು ಕಾಣಿಸ್ತಾ ಇದೆ. ಸೊ ಒಂಥರ ಸಪೋರ್ಟ್ ಸಿಸ್ಟಮ್ ಇಲ್ಲ ನನಗೆ ಅನ್ನೋ ಒಂದು ಕೊರಗು ಇಲ್ಲಿ ತುಂಬ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ಕೊರಗಿನಿಂದಾನೇ ನಿಮ್ಗೊಂಥರ ಕೋಪ, ಸಿಟ್ಟು, ನನಗೇನು ಮಾಡೋಕ್ಕಾಗ್ತಿಲ್ವಲ್ಲ, ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ಸಿಟ್ಟು ಇಲ್ಲಿ ವಿಪರೀತ ಇಲ್ಲಿ ಕಾಣಿಸ್ತಾ ಇದೆ. ನಾನು ಫ್ಯೂಚರ್ ಎನರ್ಜೀಸ್ನ ಸಹ ಚೆಕ್ ಮಾಡ್ತೀನಿ. ಮುಂದಿನ 3 ತಿಂಗಳಲ್ಲಿ ನಿಮ್ಮ ಎನರ್ಜೀಸ್ ಯಾವ ಥರ ಆಗ್ಬೋದು ಈ ಒಂದು ವ್ಯಕ್ತಿ ಜೊತೆಗೆ ಯೂನಿವರ್ಸ್ ಗೈಡ್ ಮಾಡಿ. ಅದು ಒಂಥರ ಒಂದು ಟ್ರ್ಯಾಪಲ್ಲೇ ಇದ್ದೀರಾ ನೀವು. ಓಕೆ, ನೆಕ್ಸ್ಟ್ 3 ಮಂತ್ಸ್ ಎನರ್ಜೀಸ್ ನೋಡೋದಾದ್ರೂ ಒಂಥರ ಟ್ರ್ಯಾಪಲ್ಲಿ ಇದ್ದೀರಾ. ಆದರೆ ತುಂಬ ಒಂಥರ ನಿಮ್ಮ ಆಲೋಚನೆ ಬದಲಾಗ್ತಾ ಇದೆ ವೀಕ್ಷಕರೇ. ಮುಂದಿನ 3 ತಿಂಗಳ ಎನರ್ಜೀಸ್ನ ನಾನು ನೋಡೋದಾದರೆ, ಇಷ್ಟು ದಿವಸ ಆ ಅಂಜುವಿಕೆ, ಆ ಭಯ ಏನು ನಿಮ್ಮಲ್ಲಿತ್ತು ಅದನ್ನೆಲ್ಲ ಹೊರತುಪಡಿಸಿ ಒಂದು ಕಟ್ಟುನಿಟ್ಟಾದ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಾ. ಇದು ಒಂದು ಕೌನ್ಸಿಲಿಂಗ್ ಮುಖಾಂತರ ಅಥವಾ ಟ್ಯಾರೋ ರೀಡಿಂಗ್ ಮುಖಾಂತರ ಸಹ ನೀವು ಗೈಡೆನ್ಸನ್ನು ತೊಗೋಬೋದು. ನಿಮ್ಮ ಒಂದು ಮನಸ್ಸೇನು ಹೇಳುತ್ತೆ ಬೇಸಿಕ್ಲಿ ಅದನ್ನು ನೀವು ಸೂಕ್ಷ್ಮವಾಗಿ ಗಮನವನ್ನು ಕೊಡಬೇಕಾಗತ್ತೆ ವೀಕ್ಷಕರೇ. ಅದು ಮೇನ್ ಥಿಂಗ್ ಇರೋದು. ಯಾಕಂದರೆ ಇವಾಗ ನೀವು ಒಂದು ಟ್ರ್ಯಾಪಲ್ಲಿ ಕಚ್ಕೊಂಡಿದ್ದೀರಾ. ಈ ಕಡೆನೂ ಹೋಗೋಕ್ಕಾಗಲ್ಲ, ಆ ಕಡೆನೂ ಹೋಗೋಕ್ಕಾಗಲ್ಲ ಅನ್ನೋ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಆದರೆ ನಿಮ್ಮ ನಿರ್ಧಾರ, ನೀವು ಒಂದು ಡಿವೈನ್ಗೆ ಸರೆಂಡರ್ ಆದ ನಂತರ ನಿಮಗೆ ಆ ಒಂದು ಹೆಲ್ಪ್ ಏನು ಸಿಗುತ್ತೆ, ಆ ಹೆಲ್ಪ್ನಿಂದ ಸಹ ನೀವು ತುಂಬಾ ಮೇಲೆ ಎತ್ತರ ಮಟ್ಟಿಗೆ ಬೆಳೆಯುವಂಥ ಸಾಧ್ಯತೆ ಇದೆ. ಒಂದು ಡಿಸಿಷನ್ ಕೈಗೊಳ್ತಕ್ಕಂಥ ಸಾಧ್ಯತೆ ಸಹ ಇಲ್ಲಿ ಕಂಡು ಬರ್ತಾ ಇದೆ. ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ? ಓಕೆ, ಐ ಗಾಟ್ ದಿಸ್ ಕಾರ್ಡ್. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಕೆಲವೇ ವಾರದಲ್ಲಿ ನೀವು ಒಂದು ಕಟ್ಟುನಿಟ್ಟಾದ ನಿರ್ಧಾರವನ್ನು ಕೈಗೊಳ್ಳಲಿದ್ದೀರಾ. ಯಾವ ನಿರ್ಧಾರ ಆಗಿರ್ಬೋದು? ಓಕೆ, ಕಾಂಪ್ರಮೈಸ್ ಮಾಡ್ಕೋತಾ ಇದ್ದೀರಾ ಯಾರ್ದೋ ಜೊತೆ. ವಾವ್ ಗೈಸ್, ರೊಮ್ಯಾನ್ಸ್ ಬರ್ತಾ ಇದೆ. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು, ನಾನು ಹೇಳಿದೆ, ಕಟ್ಟುನಿಟ್ಟಾದ ನಿರ್ಧಾರವನ್ನು ತೊಗೊಂಡು ನಾನು ಇದು ಇಲ್ಲಿಗೆ ಮುಗಿಸ್ಬಿಡ್ಬೇಕಪ್ಪ, ನನಗಿದಿನ್ನು ಬೇಡ ಅಂತ ನೀವು ಏನು ಅಂದ್ಕೊಂಡಿರಿ ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ನೀವು ಇಷ್ಟಪಟ್ಟವ್ರ ಜೊತೆ ನಿಮಗೆ ರೊಮ್ಯಾನ್ಸ್ ಅಂತಕ್ಕಂಥದ್ದು, ಆ ಪ್ರೀತಿ ಅಂತಕ್ಕಂಥದ್ದು ಇಲ್ಲಿ ಇಷ್ಟಪಟ್ಟವ್ರ ಜೊತೆ ಸಿಗ್ತಾ ಇದೆ ಒಂದು. ಆ್ಯಂಡ್ ನೀವು ನಿಮ್ಮ ಲೈಫ್ನ ಏನೇ ಇದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಹೊರಗಡೆ ಬರುವಂಥ ಸಿಚುವೇಶನ್ ಸಹ ಇಲ್ಲಿ ತುಂಬಾ ಕಂಡು ಬರ್ತಾ ಇದೆ. ಸೊ ಒಂದು ರೀತಿ ಹೇಳೋದಾದ್ರೆ, ನಾನು ಏನು ಹೇಳಿದೆ, ಈ ಒಂದು ನಿರ್ಧಾರ ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ. ಒಂದು ಕಟ್ಟುನಿಟ್ಟಾದ ನಿರ್ಧಾರವನ್ನು ನೀವು ತುಂಬ ಶೀಘ್ರವಾಗಿ ಕೈಗೊಳ್ತೀರಾ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಏಂಜಲ್ಸ್ ಅಂತ ಪ್ರತಿಯೊಬ್ಬರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ವೀಕ್ಷಕರೇ.
ಆಲ್ ರೈಟ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೋತೀನಿ. ಯಾರ ಜೊತೆ ಕನೆಕ್ಟ್ ಆಯಿತು, ನಾನು ಹೇಳ್ದಂಗೆ ಫಸ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕನೆಕ್ಟೆಡ್ ಆಗಿರಿ ಈ ಚಾನಲ್ಗೆ, ಸೊ ದಟ್ ನಿಮ್ಮ ಎನರ್ಜೀಸ್ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ 222 ಅಂತ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದಕ್ಕೆ ಟೈಪ್ ಮಾಡಿ ಥ್ಯಾಂಕ್ ಯು ಏಂಜಲ್ಸ್ ಅಂತ ಸಹ ಮೆನ್ಷನ್ ಮಾಡಿ. ಸೊ ವೀಕ್ಷಕರೇ, ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವಾನ್.